मुगल खोड़ा मुक्ति मठ के प्रमुख डॉक्टर मुरुग राजेंद्र स्वामी जी के कुर्ची रायबाग तालुक के हारूगेरी शहर में यलपराठी जाने वाली सड़क पर किसान संघ के राज्य मानद अध्यक्ष शशिकांत पदलगी के नए घर का दौरा किया और उन्होंने उन्हें शुभकामनाएं दी और आशीर्वाद दिया। इस मौके पर किसान संघ के राज्य अध्यक्ष चुनप्पा पुजेरी, राजू पवार, श्री शैल अंगड़े, डॉक्टर गिरीश नरगोन, डॉक्टर एल.एस. जंबागी, बुजुर्ग बसवराज अजूरा और अन्य नेता और गांव वाले मौजूद हैं। ನಮ್ಮ ರೈತರ ಪಾಲಿನ ದೇವರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ಮನೆಗೆ ಇವತ್ತು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳು ಭಾಳ ಇವತ್ತು ಅವ್ರದ್ದು 2 ವರ್ಷದಿಂದ ನಮಗೆ ಅವ್ರನ್ನ ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತಿತ್ತು. ಅದು ಅರ್ಜೆಂಟಾಗಿ ತುರ್ತಾಗಿ ಕೂಡ ನಿನ್ನೆಯ ನಿರ್ಣಯ ಆಯಿತು. ಇಲ್ಲ ಅಜ್ಜಾರ್ ನಾವು ಬರ್ತವಪ್ಪ ಅನ್ನುವಂಥ ಸಂದೇಶ ಗುರುಗಳು ಕೊಟ್ಟಾಗ ಕೆಲವು ಜನಕ್ಕೆ ಸಂದೇಶ ಕೊಡುವಂಥದ್ದಾಯಿತು. ಇಲ್ಲಾಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಿತ್ತು. ಇವತ್ತು ನಮ್ಮ ಪರಮ ಪೂಜ್ಯರು 2 ವರ್ಷದಿಂದ ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡುವಂಥದ್ದನ್ನು ಇವತ್ತು ನಮ್ಮ ಮುರುಘರಾಜೇಂದ್ರ ಪರಮ ಪೂಜ್ಯರು ಇವತ್ತು ದೊಡ್ಡ ಆಶೀರ್ವಾದ ಮಾಡ್ಯಾರ. ಹೆಂಗಂದ್ರೆ ಇವತ್ತೇನು ಗುರ್ಲಾಪುರದಾಗಿರ್ತಕ್ಕಂಥ ಚಳವಳಿ, ಐತಿಹಾಸಿಕ ಚಳವಳಿ, ಅದು ನಾವು ಯಾವತ್ತೂ ನಿಮ್ಮ ರೈತರ ಜೊತೆ ಇರ್ತೀವಿ, ಶಶಿಕಾಂತ್ ಗುರೂಜಿ ಅವ್ರ ಜೊತೆ ಇರ್ತೀವಿ. ನೀವು ಯಾವುದಕ್ಕೂ ಹೆದರಬೇಡ್ರಿ, ನೀವು ಮುಂದೋಗಿ ಇನ್ನು ಇದ್ರ 100 ಪಟ್ಟು ರೈತರನ್ನ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ಇವತ್ತು ಬಂದು ನಮ್ಮೆಲ್ಲರಿಗೂ ಸಂಘಟನೆಗಳಿರ್ಬೋದು ಎಲ್ಲರೂ ಕೂಡ ಇವತ್ತು ನಾವು ಪಕ್ಷಾತೀತವಾಗಿ ಇಲ್ಲಿ ಭಾಗವಹಿಸಿದ್ದೀವಿ. ಎಲ್ಲರಿಗೂ ಕೂಡ ಶಶಿಕಾಂತ್ ಗುರೂಜಿ ಅವರ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಅವರ ಆಶೀರ್ವಾದವನ್ನು ನಾವೆಲ್ಲ ಕೂಡ ಪಡ್ಕೊಂಡು ಇವತ್ತು ಎಲ್ಲರೂ ಕೂಡ ಪಾವನ ಆಗಿದ್ದೀವಿ. ಈ ಆತ್ಮೀಯತೆ ಯಾವತ್ತೂ ಕೂಡ ರೈತರ ಇದನ್ನು ನಾವು ಕಾಪಾಡ್ಕೊಂಡು ಹೋಗೋಣ ಅಂತ. ಈಗ ರೀ ಗುರುಗಳದ್ದು ಮತ್ತು 2 ತಿಂಗಳು ನಮ್ಮ ಕಬ್ಬು ಹೋಗಿ ಇನ್ನೂ ಬಿಲ್ ಕೊಟ್ಟಿಲ್ಲ ಆಯ್ತು. ಈಗಾಗಲೇ ಅವು ಸ್ವಲ್ಪ ಕೋರ್ಟ್ ಹೋಗಿರು, ಅದು ಡಿಲೇ ಆಗಿತ್ತು. ಅದ್ರ ಬದಲು ನಾವು ಕೂಡ ಶುಗರ್ ಕಮಿಷನರ್ ಕಡೆ ನೋಟಿಸ್ ಕೂಡ ತೆಗಿಯಕ್ಕೆ ಹಚ್ಚಿದ್ವು. ತಕ್ಷಣ ಯಾರು 15 ದಿವಸನಾಗ ಕೊಟ್ಟಿಲ್ಲ ಅಂಥವ್ರ ಕಠಿಣ ಕ್ರಮ ತೊಗೋಬೇಕಂತ ಹೇಳಿತ್ತು. ಇವತ್ತು ಅವ್ನು ಎದುರಿಗೆ ತಂದರೆ ತಕ್ಷಣ ಅದನ್ನು ಕೂಡ ಈಗ 4 ದಿವಸನಾಗ 15% ಇಂಟ್ರೆಸ್ಟ್ ಆಗಿ ಕೊಡಕ್ಕೆ ಮಾಡ್ತೀವಿ. ನಮಗೇನು ಯಾವ ಕಾರ್ಖಾನೆದು ಮುಲಾಜಿಲ್ಲ, ನಮ್ಮದು ಅವ್ರು ಯಾರ್ದು ಭಯ ಇಲ್ಲ. ನಾವು ನಿಮಗೇನು ಅಂತ ಏನಾರು ತೊಂದರೆ ಇದ್ರೂ ಕೂಡ ನಮಗೆ ಸಂಪರ್ಕ ಮಾಡಿರಿ. ತಕ್ಷಣ ಅದ್ರ ಬದಲು ನಾವು ಕ್ರಮ ತಗೋತು. ಪ್ರಸಂಗ ಬಂದ್ರೆ ಅವ್ರ ವಿರುದ್ಧ ಹೋರಾಟ ಮಾಡಿ ಹೋಗೋದಾಗ ನ್ಯಾಯ ಕೊಡಿಸ್ತೀವಿ.